ಗಮನಿಸ್ತಾ ಇದ್ವಿ. ಕಾಶ್ಮೀರದ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಲೆಕ್ಕಾಚಾರಗಳು ಸಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಅಶೋಕ್ ಹಾರ್ನಳ್ಳಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಯಾಕೆಂದ್ರೆ ಮುಂಚಿತವಾಗಿ ನಮ್ಮ ಜೊತೆಗೆ ನಾಗರಾಜ್ ಯಾದವ್ ಅವರು ಕೂಡ ಇದ್ದಾರೆ. ನಾಗರಾಜ್ ಯಾದವ್ ಅವರೇ, ಒಂದು ಪ್ರಶ್ನೆ. ನಾಗರಾಜ್ ಯಾದವ್ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಇರುವಂಥದ್ದು ನಾಗರಾಜ್ ಯಾದವ್ ಅವರೇ, ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರವೂ ಕೂಡ ಕಾಂಗ್ರೆಸ್ ತನ್ನ ವಾದವನ್ನ ಕೈ ಬಿಡದೆ ಇರೋದಕ್ಕೆ ಕಾರಣ ಏನು? ಕಾರಣ ಏನಂತಂದ್ರೆ ಈ ಆರ್ಟಿಕಲ್ 370 ವಿಚಾರ ಬಂದಾಗ ಇವಾಗ ಕೂಡ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಲ್ಲಿ ಪೆಟಿಷನರ್ ಆಗಿರಲಿಲ್ಲ. ಅಲ್ಲಿ ಆಗಿದ್ದಂತ PDP ಅವರು ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಅದರ್ ಪೀಪಲ್ ಹ್ಯಾಡ್ ಬಿಕಮ್. ನಾವೇನು ಹೇಳಿದ್ವಿ, 370 ಆರ್ಟಿಕಲ್ ಪಾರ್ಲಿಮೆಂಟ್ಗೆ ತರೋ ಸಂದರ್ಭದಲ್ಲಿ ನೀವು ಪೊಲಿಟಿಕಲ್ ಅಜೆಂಡನ ಇಟ್ಕೊಂಡು ತರೋದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಾವು ನೆಹರು ಅವರಿದ್ದಾಗ ಆವಾಗ ದೇಶದ ಸ್ವಾತಂತ್ರ್ಯ ಬಂದಾಗ ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಬೇಕು, ದೇಶದಲ್ಲಿ ಒಂದು ಐಕ್ಯತೆಯನ್ನು ಕಾಪಾಡ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ತಂದೆಯ ಅಂತ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಆಗ ತಾತ್ಕಾಲಿಕವಾಗಿ ಒಪ್ಕೊಂಡಂಥ ಒಂದು ಒಪ್ಪಂದದ ಮೇರೆಗೆ 370 ಕೊಟ್ಟಿದ್ದಾಗಿತ್ತು. ಅವತ್ತೇನು ನಾವು ದೇಶಕ್ಕೆ ಹೋಗಿ 370 ಕೊಟ್ಟು ಪರ್ಮನೆಂಟ್ ಮಾಡಿರಲಿಲ್ಲ. ನಾವು ಇವರು BJP ಅವರು ಹೇಳುವ ಹಾಗೆ ನಾವು ಯಾವಾಗಲೂ ಕೂಡ ಆ ಕಾನೂನು 370 ತಂದು ಅದಕ್ಕೆ ಬೇರೆ ಸಂವಿಧಾನ ಕೊಟ್ಟು ಬೇರೆ ಪ್ರೈಮ್ ಮಿನಿಸ್ಟರ್ ಮಾಡಿ ನಾವೇನೋ ದೇಶಕ್ಕೆ ಅನ್ಯಾಯ ಮಾಡೋದ ರೀತಿಯಲ್ಲಿ BJP ಪ್ರೊಜೆಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅದು ಆವಾಗಲೇ ಟೆಂಪ್ರವರಿ ಕೊಟ್ಟಂತಹ ಒಂದು ತೀರ್ಮಾನ ಆಗಿತ್ತದು. ಆಗ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನಗಳಾಗಿತ್ತು. ಅದನ್ನು ಇವತ್ತಿನ ದಿವಸ ಪೊಲಿಟಿಕಲ್ ನೀಡ್ಸ್ಗೋಸ್ಕರ ಅದನ್ನು ಉಪಯೋಗಿಸಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಎಷ್ಟು ಸರಿ ಅಂತ ಹೇಳ್ತೀನಿ. ಇವತ್ತು ಕಾನೂನಿನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅವರು ಮುಖ್ಯ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ಎಲ್ಲ 140 ಕೋಟಿ ಜನ ಒಪ್ಕೊಳ್ಬೇಕಾಗಿರ್ತಕ್ಕಂಥ ಎರಡು ಮಾತು ಇಲ್ಲ ಅದರಲ್ಲಿ. ಆದರೆ ಯಾವ ರೀತಿಯಲ್ಲಿ BJP ನಡ್ಕೊಂಡಿರ್ತಾರೆ, ಯಾವ ರೀತಿಯಲ್ಲಿ ಆ ಕಾನೂನನ್ನ ತೆಗೆದುಹಾಕಲಿಕ್ಕೆ ತಗೊಂಡಂಥ ಪ್ರಯತ್ನಗಳು ಮತ್ತು ಯಾವುದೇ ಡೆಲಿಬರೇಷನ್ಗಳಿಂದ ಪಾರ್ಲಿಮೆಂಟಲ್ಲಿ ಯಾವ ರೀತಿ ಏಕಪಕ್ಷವಾಗಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಕೊಟ್ಟರು ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದಿದ್ದು. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಗ್ಗೂಡತಕ್ಕಂಥ ವಿಚಾರದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತಾ ಇದ್ದಿದ್ರೆ ಈ ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಓಕೆ ನಾಗರಾಜ್ ಅವರೇ, ಆದ್ರೆ ಅಶೋಕ್ ಹಾರ್ನಳ್ಳಿ ಅವರೇ, ಆಗ್ಲೇ ನಮ್ಮ ಜೊತೆಗೆ ಸಂಕೇತ್ ಇಣಗಿ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರವೂ ಕೂಡ ಈ ವಿಚಾರದಲ್ಲಿ ಒಂದು ಪೂರ್ಣ ವಿರಾಮ ಅನ್ನುವಂಥದ್ದು ಬಂದಿಲ್ಲ, ಬದಲಿಗೆ ಒಂದಿಷ್ಟು ಕಾಮಾಗಳು ಹಾಗೆ ಉಳ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ತಮ್ಮ ಪ್ರಕಾರ ಈ ಬಾರಿಯ ಈ ಜಡ್ಜ್ಮೆಂಟ್ ಬಗ್ಗೆ ತಾವೇನು ಹೇಳುವಂಥದ್ದು ಅಶೋಕ್ ಹಾರ್ನಳ್ಳಿ ಅವರೇ? ಅಂದ್ರೆ ಈಗ ಯಾವುದೇ ಕಾಂಗ್ರೆಸ್ ಆಗಲಿ BJP ಆಗಲಿ ಇದು ರಾಜಕೀಯವನ್ನ ನಾವು ಪಕ್ಕಕ್ಕಿಟ್ಟು ಆಲೋಚನೆ ಮಾಡಿದಾಗ ಸಂವಿಧಾನ ರಚನೆ ಆಗಬೇಕಾದ್ರೂ ಸಹ ಇದು ಒಂದು ತಾತ್ಕಾಲಿಕವಾದಂತ ವ್ಯವಸ್ಥೆ ಅನ್ನೋದು ಸಂವಿಧಾನದಲ್ಲೇ ಹೇಳಿದ್ದಾರೆ. ನಾವು ಈ ತಾತ್ಕಾಲಿಕ ವ್ಯವಸ್ಥೆಯನ್ನ ಶಾಶ್ವತವಾದ ವ್ಯವಸ್ಥೆಯಾಗಿ ಮಾಡೋದಕ್ಕೆ ಬರೋದಿಲ್ಲ. ಯಾತಕ್ಕೋಸ್ಕರ ತಾತ್ಕಾಲಿಕ ವ್ಯವಸ್ಥೆ ಆಯ್ತು ಅನ್ನೋದನ್ನ ಸ್ವಲ್ಪ ನಾವು ಗಮನಿಸಿದ್ರೆ, ಅವತ್ತಿನ ದಿನ ಸಂವಿಧಾನದ ಚರ್ಚೆ ಆಗ್ಬೇಕಾದ್ರೆ ಇದು ಡ್ರಾಫ್ಟಿಂಗ್ ಕಮಿಟಿಲಿ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅನ್ನೋರು ಯಾಕೆ ಇವತ್ತು ಕಾಶ್ಮೀರದಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಬೇಕು ಅನ್ನೋದಕ್ಕೆ 3-4 ಕಾರಣವನ್ನ ಕೊಡ್ತಾರೆ. ಮೊದಲನೇ ಕಾರಣ ಏನು ಅಂದ್ರೆ, ಈಗ ರಾಜ್ಯದಲ್ಲಿ ಯುದ್ಧ ನಡೀತಾ ಇದೆ, ಕೆಲವು ಭಾಗಗಳು ನಮ್ಮ ವಿರೋಧಿಗಳ ಕೈವಶ ಆಗಿದೆ. ಅದಲ್ದಲೆ ಕೆಲವು ಯುನೈಟೆಡ್ ನೇಷನ್ಸ್ ಅಲ್ಲಿ ಇದಕ್ಕೆ ಮನವಿಯನ್ನ ಮಾಡ್ಕೊಂಡಂತ ಪರಿಸ್ಥಿತಿ ಇದೆ. ಹಾಗಾಗಿ ಇದು ಸಾಮಾನ್ಯ ಸ್ಥಿತಿ ಇಲ್ಲ. ಆದ ಕಾರಣ ಇದು ತಾತ್ಕಾಲಿಕವಾಗಿ ಮಾಡ್ತಕ್ಕಂತ ವ್ಯವಸ್ಥೆ ಅಂತ ಹೇಳಿ ಚರ್ಚೆ ಆಗ್ಬೇಕಾದ್ರೆ ಇದು ತೀರ್ಮಾನ ಆಗಿದೆ. ಹಾಗಾಗಿ ಎಲ್ಲ ಸರಿ ಹೋದ ಮೇಲೆ ಇದು ಸಂಪೂರ್ಣವಾಗಿ ನಮ್ಮ ಸಂವಿಧಾನದ ಆಡಳಿತಕ್ಕೆ ಸಂವಿಧಾನ ಅವ್ರಿಗೂ ಅನ್ವಯ ಆಗಬೇಕು ಅನ್ನೋ ಒಂದು ಆಶಯ ಅವತ್ತಿಗೂ ಇತ್ತು. ಹೌದು. ಆದ ಕಾರಣ ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಇಡೀ ಭಾರತ ದೇಶಕ್ಕೆ ಅನ್ವಯ ಆಗತಕ್ಕಂತ ಒಂದು ಸಂವಿಧಾನ ಕಾಶ್ಮೀರಕ್ಕೂ ಅನ್ವಯ ಆಗುತ್ತೆ ಅನ್ನೋದು ಒಂದು ನಿರ್ಣಯ ಆಗಿದೆ. ಹಾಗಾಗಿ ಇದನ್ನ ಎಲ್ಲಾ ರಾಜಕೀಯ ಪಕ್ಷದವರು ಇದನ್ನ ಸ್ವಾಗತ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ಭಾರತ ದೇಶದ ಸಮಗ್ರತೆ ಮತ್ತು ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತ ವಿಚಾರ. ಕಾಶ್ಮೀರ ಭಾರತದ ಒಂದು ಭಾಗ ಅಂತ ಹೇಳಿ ಆರ್ಟಿಕಲ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಸಂವಿಧಾನದ ಮೊದಲನೇ ಇದ್ರಲ್ಲೇ ಫಸ್ಟ್ ಶೆಡ್ಯೂಲ್ ಅಲ್ಲಿ ಬರೋತಕ್ಕಂತ ರಾಜ್ಯಗಳು ಭಾರತದ ಭಾಗವಾಗಿರುತ್ತೆ ಅಂತ ಹೇಳಿರೋದ್ರಲ್ಲಿ ಜಮ್ಮು ಅಂಡ್ ಕಾಶ್ಮೀರವು ಭಾರತದ ಭಾಗವಾಗಿದೆ. ಯಾಕೆ ಅವತ್ತಿನ ದಿನ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರೆ, ಅವತ್ತಿನ ಒಂದು ಸಮಸ್ಯೆ ಇರೋದ್ರಿಂದ ಸ್ವಲ್ಪ ದಿನ ಆದ್ಮೇಲೆ ನಿಧಾನವಾಗಿ ಅವರು ರಾಜ್ಯಕ್ಕೆ ಭಾರತ ದೇಶಕ್ಕೆ ಸೇರ್ಕೊಳ್ಳಿ, ಸಮಗ್ರತೆಗೆ ಸಂಪೂರ್ಣವಾಗಿ ಸೇರ್ಕೊಳ್ಳಿ ಅಂತಕ್ಕಂಥ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದಷ್ಟೇ ಹೊರತು, ಆದ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ ನ ತೀರ್ಪು ತಡವಾದ್ರೂ ಪರವಾಗಿಲ್ಲ. ಇವತ್ತು ಯಾವ ಒಂದು ಈ 370 ಅಲ್ಲಿ ಬಂದಂತ ವ್ಯವಸ್ಥೆಯಿಂದ ನಾವು ಭಾರತದ ದೇಶಕ್ಕೆ ಒಂದು ಸಮಗ್ರವಾಗಿ ಸೇರಿಕೊಂಡು ಇಡೀ ದೇಶಕ್ಕೆ ಒಂದೇ ಸಂವಿಧಾನದ ಒಂದು ಪರಿಸ್ಥಿತಿ ಬರತಕ್ಕಂತ ಒಂದು ಒಳ್ಳೆಯ ಒಂದು ಸಂದರ್ಭ
ಬಂದಿದೆ. ಈ ಸಂದರ್ಭದಲ್ಲಿ ಕೆಲವು ವಾದಗಳನ್ನ ಇಟ್ರು. ಪ್ರೆಸಿಡೆಂಟ್ ರೂಲ್ ಇತ್ತು, ನೀವು ರಾಜ್ಯದ ಒಂದು ಸಲಹೆ ತೆಗೆದುಕೊಳ್ಳಿಲ್ಲ, ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಮಾಡಿದ್ ಸರಿ ಇಲ್ಲ, ಲಡಾಖ್ವನ್ನ ನೀವು ಯೂನಿಯನ್ ಟೆರಿಟರಿ ಮಾಡಿದ್ ಸರಿ ಇಲ್ಲ, ಈ ರೀತಿ ವಾದಗಳನ್ನೆಲ್ಲ ಸುಪ್ರೀಂ ಕೋರ್ಟ್ನವರು ಲಡಾಖ್ ಅನ್ನ ಮಾಡಿದ್ದನ್ನು ಎತ್ತಿ ಹಿಡಿದು ಉಳಿದ ರಿಆರ್ಗನೈಸೇಷನ್ ಮಾಡಿರೋದನ್ನ ಈಗೇನು ಅದನ್ನ ಪರಿಶೀಲಿಸಕ್ಕೆ ಹೋಗಿಲ್ಲ. ಹಾಗೂ ರಾಷ್ಟ್ರಪತಿ ಆಡಳಿತ ಇದ್ದಾಗ ರಾಜ್ಯದ ಸಲಹೆ ಕೇಳಬೇಕು ಅನ್ನೋದನ್ನು ಸಹ ಸುಪ್ರೀಂ ಕೋರ್ಟ್ನವರು ಒಪ್ಪಿಲ್ಲ. ಹಾಗಾಗಿ ಆದ್ರೆ ಅಶೋಕ್ ಅರ್ನಳ್ಳಿ ಇದು ಒಂದು ಪ್ರಶ್ನೆಯನ್ನ ಎತ್ತುತ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಈಗ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವರು ಕೂಡ ಈ ವಿಚಾರವನ್ನು ಎತ್ತುತ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಏನು ಆರ್ಟಿಕಲ್ 370 ರದ್ದುಗೊಳಿಸುವಂತಹ ಸಂದರ್ಭದಲ್ಲಿ ಸಂವಿಧಾನದ ಮಾರ್ಗಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಸಂದರ್ಭದಲ್ಲಿ ಇದ್ದಂತಹ ವಿಚಾರಗಳು, ಮತ್ತೆ ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಬಿಲ್ ಪಾಸ್ ಮಾಡ್ಕೊಳ್ಬೇಕಾಗಿತ್ತು ಅನ್ನುವಂತಹ ವಿಚಾರಗಳು, ಈ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿರೋದ್ರ ಬಗ್ಗೆ ಇದು ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅನ್ನೋದು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರೇ ಮಾಡದಂತ ವ್ಯವಸ್ಥೆ ಅಲ್ವೇ, ತಾತ್ಕಾಲಿಕ ವ್ಯವಸ್ಥೆ ಅಂತ ಹೇಳಿ ಆರ್ಟಿಕಲ್ 370 ತಾತ್ಕಾಲಿಕ ವ್ಯವಸ್ಥೆ ಅಂತ ಅವಾಗ ಮಾಡಿದ್ರಿಂದ ಇವತ್ತು ಬದಲಾವಣೆ ತರೋದಕ್ಕೆ ಅವಕಾಶ ಆಯ್ತು. ಹಾಗಾಗಿ ಕಾಂಗ್ರೆಸ್ನವರು ಅದು ಮಾಡ್ಬೇಕಾದಾಗ ಸಮಗ್ರವಾಗಿ ಚರ್ಚೆ ಆಗ್ಲಿಲ್ಲ ಅಂತ ಹೇಳಿ ಆಕ್ಷೇಪವನ್ನು ಎತ್ತಿದ್ರು ಸಹ ಅಂತಿಮವಾದಂತ ನಿರ್ಣಯ ಈಗ ಆಗೋಗಿದೆಯಲ್ಲ ಕೋರ್ಟ್ ನಲ್ಲಿ ಆದಿರೋದ್ರಿಂದ ತಾತ್ಕಾಲಿಕ ವ್ಯವಸ್ಥೆ ಹೋಗಿದೆ. ಕಾಶ್ಮೀರದ ಭಾಗ ಭಾರತ ದೇಶಕ್ಕೆ ಸೇರಿರೋದ್ರಿಂದ ಈ ನಿರ್ಣಯವನ್ನ ಎಲ್ಲರೂ ಸ್ವಾಗತಿಸಬೇಕು. ರಾಜಕೀಯವಾಗಿ ಯಾವುದೇ ನಿಲುವಿರ್ಲಿ, ಮೊದಲು ರಾಷ್ಟ್ರದ ಹಿತಾಸಕ್ತಿ ಪ್ರಥಮವಾಗಿ ಆದ್ಯತೆ ಇರಬೇಕು. ಕೆಲವು ವಿಷಯದಲ್ಲಿ ರಾಜಕೀಯವನ್ನ ಸೇರಿಸಬಾರದು ಅನ್ನೋದು ನನ್ನ ಅಭಿಪ್ರಾಯ. ತಮ್ಮ ಪ್ರಕಾರ ಅಂದ್ರೆ ಈ ಸಮಸ್ಯೆಗೆ ಒಂದು ಪೂರ್ಣ ವಿರಾಮ ಬಿದ್ದಿದೆ ಅಂತ ಹೇಳಿ ಹೇಳ್ತೀರಾ ಅಶೋಕ್ ಅರ್ನಳ್ಳಿ ಅವರಿಗೆ? ನನ್ನ ಪ್ರಕಾರ ಈ ಸಮಸ್ಯೆಗೆ ಸಂಪೂರ್ಣವಾದಂತ ವಿರಾಮ ಬಿದ್ದಿದೆ. ಆದ್ರೆ ಯಾವ ವಿಷಯದಲ್ಲಿ ವಿರಾಮ ಬಿದ್ದಿಲ್ಲ, ಈಗ ಕೌಲ್ ಅವರು, ನ್ಯಾಯಮೂರ್ತಿ ಕೌಲ್ ಅವರು ಇಷ್ಟು ದಿನ ಅನೇಕ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಕಾಶ್ಮೀರಿ ಜನರು ಒಂದು ಟ್ರೂತ್ ಅಂಡ್ ರೀಕನ್ಸಿಲಿಯೇಷನ್ ಕಮಿಷನ್ ಮಾಡಿ ಅಂತ ಒಂದು ಸಲಹೆಯನ್ನ ಮಾಡಿದ್ದಾರೆ. ಇದರಲ್ಲಿ ನಾವು ಕಾಶ್ಮೀರದ ಪಂಡಿತರ ಪರಿಸ್ಥಿತಿ ನೋಡಿ, ಇವತ್ತಿನ ದಿನ ಯಾರು ಹೊರಗಿನವ್ರು ಹೋಗಿ ಕಾಶ್ಮೀರದಲ್ಲಿ ಜಮೀನ್ ತಗೊಳ್ಳೋ ಹಾಗಿಲ್ಲ. ಕಾಶ್ಮೀರದಲ್ಲಿ ಇದ್ದಂತ ಬೇರೆ ಅನ್ಯ ಧರ್ಮೀಯರನ್ನೆಲ್ಲ ಅಲ್ಲಿಂದ ಹೊರಗೆ ಓಡಿಸ್ತಕ್ಕಂತ ಒಂದು ಪ್ರಯತ್ನ ನಡೀತು. ಹಾಗಾಗಿ ಕಾಶ್ಮೀರಿ ಪಂಡಿತರ ಮೇಲೆ ಆದಂತ ಏನು ದೌರ್ಜನ್ಯ ಏನಾಯ್ತು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಈ ಟ್ರೂತ್ ಅಂಡ್ ರಿಕನ್ಸಿಲಿಯೇಷನ್ ಕಮಿಷನ್ ಮಾಡಿ ಅಂತ ಹೇಳಿ ಒಬ್ರು ನ್ಯಾಯಮೂರ್ತಿಗಳು ಸಲಹೆ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಅದನ್ನ ಪರಿಶೀಲಿಸಿ ಅದಕ್ಕೂ ಸಹ ಕ್ರಮವನ್ನ ವಹಿಸೋದು ಅತ್ಯಂತ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದಲ್ದಲೆ ಆರ್ಟಿಕಲ್ 370 ಬಗ್ಗೆ ಸಂಪೂರ್ಣವಾದ ವಿರಾಮ ಇನ್ಯಾರು ಏನು ಅದರಲ್ಲಿ ಪ್ರಶ್ನೆ ಮಾಡತಕ್ಕಂತ ಅವಕಾಶ ನನ್ನ ಪ್ರಕಾರ ಯಾವುದೂ ಇಲ್ಲ. ಅಶೋಕ್ ಅರ್ನಳ್ಳಿ ಅಶೋಕ್ ಅರ್ನಳ್ಳಿ ಸಂಕೇತವರೇ ತಮ್ಮ ಪ್ರಕಾರ? ಅಲ್ಲ, ಆರ್ಟಿಕಲ್ 370 ಇಂಟರ್ಪ್ರಿಟೇಷನ್ ಮಾತ್ರ ಈಗ ಕ್ಲೋಸ್ ಆಗಿದೆ. ಒಂದು ಪ್ರಶ್ನೆ ಏನ್ ಎತ್ತಿದ್ರಲ್ಲ ಅವರು, ಅಂದ್ರೆ ಟ್ರೂತ್ ಅಂಡ್ ರೀಕನ್ಸಿಲೇಷನ್ ಕಮಿಟಿ ಸಲುವಾಗಿ, ಹೌದು, ಅಥವಾ ಮೊದಲಿಗಾಗ್ಲೇ ನೋಡಿ, ಇದು ಕೇಂದ್ರ ಸರ್ಕಾರ, ಇವು ಮೋದಿ ಸರ್ಕಾರ ಅಥವಾ ಮತ್ತೊಬ್ಬರು ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ. ಈಗಾಗ್ಲೇ ಕಾಶ್ಮೀರಿ ಜನರಿಗೆ ಆಗಿರುವಂತ ಅನ್ಯಾಯದ ಬಗ್ಗೆ ಈಗಾಗ್ಲೇ ಅವ್ರಿಗೆ ತನಿಖೆಯಾಗಿ ನ್ಯಾಯ ದೊರಕಿಸಿಕೊಡೋ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡಬೇಕಾಗಿತ್ತು. ಮಾಡದೇ ಇದ್ದದ್ದನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಆಗಿದೆ. ಯಾವ್ದೇ ಸರ್ಕಾರ ಇರ್ಲಿ ಮಾಡಬೇಕಾಗಿತ್ತು ಅನ್ನೋದು ಒಂದು ವಿಚಾರ. ಅದರಲ್ಲಿ ಕಾಶ್ಮೀರಿಗಳ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ತೋರಿಸಿ ಅತಿ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿದಂತವ್ರು ಮೋದಿ ಗವರ್ಮೆಂಟ್ ನವ್ರು ಏನಿದ್ದಾರೆ, ಅವರಾದ್ರೂ ಅಟ್ ಲೀಸ್ಟ್ ಮಾತಾಡಿದಂಗೆ ನಡ್ಕೋಬೇಕಾಗಿತ್ತು. 7-8 ವರ್ಷ 9 ವರ್ಷ ಆಯ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ಚಂದ್ರಶೇಖರ್ ಜಸ್ಟ್ ಮಾತಾಡ್ತೀನಿ. ತುಂಬ ಪ್ರಶ್ನೆ ಎತ್ತಿದ್ರು. ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚುನಾಯಿತ ಸರ್ಕಾರ ರೆಕಮೆಂಡ್ ಮಾಡಬೇಕಾಗಿತ್ತು, ರೆಕಮೆಂಡ್ ಮಾಡಿಲ್ಲ, ಹಾಗಾಗಿ ಇದು ಊರ್ಜಿತ ಅಲ್ಲ ಅಂತೇಳಿ ಸಂವಿಧಾನದಲ್ಲೇ ಕೊಟ್ಟಿದೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚುನಾಯಿತ ಸರ್ಕಾರ ಕೇವಲ ರೆಕಮೆಂಡ್ ಮಾಡ್ಬೋದು, ಅದನ್ನು ಒಪ್ಪೋದು ಬಿಡೋದು ಪ್ರೆಸಿಡೆಂಟಿಗೆ ಬಿಟ್ಟಿದ್ದು. ರೆಕಮೆಂಡ್ ಮಾಡಿದ ಮೇಲೂ ಕೂಡ ಅವರು ಇದು ಮಾಡ್ಬೋದು. ಆಂಧ್ರದಲ್ಲಿ ಏನಾಯಿತು, ಆಂಧ್ರ ತೆಲಂಗಾಣ ಬೈಫರ್ಗೇಷನ್ ಮಾಡ್ಬೇಕಾದ್ರೆ ಇವರ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು, UPA ಸರ್ಕಾರ ಇದ್ದಿದ್ದಾಗ ಆಂಧ್ರ ಗೌರ್ಮೆಂಟ್ ರೆಕಮೆಂಡ್ ಬೇಡ ಅಂತ ಹೇಳ್ತು, ಆದ್ರೂ ಕೂಡ ಆಂಧ್ರದಲ್ಲಿ ಮಾಡ್ತು. ಹಾಗಾಗಿ ಸಬ್ ಆರ್ಟಿಕಲ್ 1 ಪ್ರಕಾರ ಏನು ಏನು ಚುನಾಯಿತ ಸರ್ಕಾರದ ರೆಕಮೆಂಡೇಶನ್ ಇದೆಯಲ್ಲ, ಇದನ್ನು ಒಪ್ಪಬಹುದು, ಒಪ್ಪದೇ ಇರ್ಬೋದು. ಯಾರು ಸಂಕೇತ್ ಏಣಿಗೆಯವರಾಗಲಿ ಭವ್ಯ ನರಸಿಂಹಮೂರ್ತಿಗಳಾಗಲಿ ಒಂದು ವಿಚಾರ ಹೇಳಿದ್ರು, ಏನು ಕನ್ಫ್ಯೂಷನ್ ಇದೆ ಇದರೊಳಗಡೆಗೆ ಅಂತೇಳಿ. ಯಾವುದೇ ಕನ್ಫ್ಯೂಷನ್ ಉಳಿಯಕ್ಕೆ ಬಿಟ್ಟಿಲ್ಲ ಇವತ್ತು ಸುಪ್ರೀಂ ಕೋರ್ಟು, ಯಾವುದೇ ಕನ್ಫ್ಯೂಷನ್ ಉಳಿಯಕ್ಕೆ ಬಿಟ್ಟಿಲ್ಲ. 6 ಪಾಯಿಂಟ್ಗಳು ಹೇಳ್ತೀನಿ ನೋಡಿ. ಮೊದಲನೇದು 50 ಏನು 5 ಜನಗಳ ಜಡ್ಜ್ಗಳ ಬೆಂಚ್ ಇತ್ತು, 5 ಜನಗಳು ಒಪ್ಪಿದ್ರು ಏನಂತ 370 ಒಂದು ಟೆಂಪರರಿ ಆಗಿತ್ತು ಅಂತೇಳಿ. ಎರಡನೇದು ಆರ್ಟಿಕಲ್ 370 ಪ್ರಕಾರ ಅವ್ರು ಹೇಳೋದು ಪಾರ್ಟ್ 3 ಪ್ರಕಾರ ಪ್ರೆಸಿಡೆಂಟ್ಗೆ ಫುಲ್ ಪವರ್ಸ್ ಇದೆ ಅಬ್ರಿಗೇಟ್ ಮಾಡೋದಕ್ಕೆ. ಮೂರನೇದು ನೋ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕ್ಯಾನ್
ಅಂದರೆ ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಯಾವುದೇ ಪವರ್ಸ್ ಇಲ್ಲ, ಇದರೊಳಗಡೆ ಇಂಟರ್ಪ್ರಿಯೇಟ್ ಮಾಡೋಕ್ಕೆ ಪವರ್ಸ್ ಇದ್ರೂ ಕೂಡ ಇವರು ಅದನ್ನು ತೆಗೆದಾಕ್ಬೋದು ಪ್ರೆಸಿಡೆಂಟ್ ಅವರು. 4ನೇದು JNK ರೀಆರ್ಗನೈಸೇಷನಲ್ ಆಕ್ಟ್ ಪ್ರಕಾರ 2019 ಆಕ್ಟ್ ಪ್ರಕಾರ ಚುನಾವಣೆನ ಮಾಡಬೇಕಾಗಿತ್ತು, ಚುನಾವಣೆ ಮಾಡ್ತೀನಿ ಅಂತ ಒಪ್ಕೊಂತು. ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಅಲ್ಲಿಗೆ ಉಳಿಲಿಕ್ಕೆ ಬಿಡಲಿಲ್ಲ. ಮೊದಲನೇದು. ಎರಡನೇದು ಇವ್ರು ಹೇಳಿದ್ರು ಏನೋ ಹೌಸ್ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಇವತ್ತು ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವರೇನೆ ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ್ದಾರೆ, ಯಾರನ್ನು ಪ್ಲಸ್ JNK ಪೊಲೀಸ್ ಹೇಳಿದ್ರೆ ಯಾರನ್ನು ಹೌಸ್ ಅರೆಸ್ಟ್ ಮಾಡಿಲ್ಲ ಅಂತೇಳಿ. ಶುದ್ಧ ಸುಳ್ಳು ಅಂತೇಳಿ ಅಫಿಷಿಯಲ್ ಆಗಿ ಚಂದ್ರಶೇಖರ್ ಭವ್ಯ ಅವರೇ, ಈಗ ಅವ್ರು ಹೇಳಿದ್ರು ಈಗ ಹೌಸ್ ಅರೆಸ್ಟ್ ಮಾಡಿದ್ದಾರೆ, ಅದರ ಮೂಲಕವಾಗಿ ಪ್ರತಿಬಂಧಿಸುವಂತಹ ಕೆಲಸ ಪ್ರಯತ್ನ ನಡೆದಿದೆ ಅಂತ ಹೇಳಿ. ಒಂದ್ ಕಡೆ LG ಅವರದು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಹೌಸ್ ಅರೆಸ್ಟ್ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ. 2019 ಆಗಸ್ಟ್ 5ನೇ ತಾರೀಕು ಇವ್ರು ಅಬ್ರೋಗೇಟ್ ಮಾಡಿದ್ಮೇಲೆ 5 ತಿಂಗಳು ಸತತವಾಗಿ ಇಂಟರ್ನೆಟ್ ಬ್ಯಾನ್ ಮಾಡ್ತಾರೆ. 1,30,00,000 ಜನ ಇರುವಂತಹ ರಾಜ್ಯದಲ್ಲಿ 5 ತಿಂಗಳು ಇಡೀ ಜಗತ್ತಿನಲ್ಲೇ ಹೈಯೆಸ್ಟ್ ಇಂಟರ್ನೆಟ್ ಬ್ಯಾನ್ ಅಂತಾರೆ ಅದನ್ನ ಅಂತ ಒಂದು ರಿಪೋರ್ಟ್ ಇದೆ ಕಾಶ್ಮೀರಲ್ಲಿ. ಇದು ಜನಪರ ಡೆಮಾಕ್ರಸಿನಾ? ಅದನ್ನ ಹೇಳಿ. ಒಂದು ನೆಕ್ಸ್ಟ್, UPA ಸರ್ಕಾರದಲ್ಲಿ 2012, 2013, 2014 ಕಾಶ್ಮೀರಲ್ಲಿ ನಡೆದಂತಹ ತೊಂದರೆಗಳು ಏನು ಕ್ಲಾಶ್ಗಳಿಂದ 61 ಸಿವಿಲಿಯನ್ಸ್, 115 ಸೆಕ್ಯೂರಿಟಿ ಫೋರ್ಸಸ್ ಏನು ಮೃತಪಡ್ತಾರೆ. ಇದೇ ಮೋದಿ ಸರ್ಕಾರದಲ್ಲಿ 2020, 21, 22 ಅಂದ್ರೆ ಲಾಸ್ಟ್ 3 ಇಯರ್ಸ್ ಅಲ್ಲಿ 110 ಸಿವಿಲಿಯನ್ಸ್ ಆಯ್ತಾರೆ. ಕೇಳ್ಬೋದು, ಅವ್ರು ಹೇಳಿದ್ರೆ ನೀವು ಅದನ್ನ ಉತ್ತರ ಕೊಡಿಯಲ್ಲ. ನೀವು ನಿಮ್ಗೆ ಅವ್ರು ಹೇಳಿರೋ ಪಾಯಿಂಟ್ ಮೇಲೆ ಅಷ್ಟೊಂದು ಯಾಕೆ ನೀವು ಇದು ಮಾಡ್ತೀರಿ? ಉತ್ತರ ಕೊಡಿ ಚಂದ್ರಶೇಖರ್. ಆಮೇಲೆ ನಾನು ಕೇಳ್ತೀನಿ, ಯಾಕಂದ್ರೆ ಇಬ್ರಿಬ್ರು ಜೊತೆ ಮಾತಾಡಿದ್ರೆ ಏನು ಯಾರಿಗೂ ಏನು ಕಮ್ಮಿ ಆಗೋದಿಲ್ಲ ಅಷ್ಟೇ. ಈ ಒಂದು ತೊಂದರೆ ಆಗಬಾರ್ದು ಅಂತ ತಂದಂತಹ ಅಬ್ರಿಗೇಷನ್ ಎಂತಹ ಅಟ್ಟರ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದೀನಿ ನಾನು. ಡಬಲ್ ಸಿವಿಲಿಯನ್ ಸತ್ತಿದ್ದಾರೆ. ಹೆಚ್ಚು ಅವರು ಕಾಶ್ಮೀರಿ ಪಂಡಿತ್ಗಳ ಬಗ್ಗೆ ಹೇಳಿದ್ರು, ಅದು ಕೂಡ ಹೇಳಕ್ ಇಷ್ಟಪಡ್ತೀನಿ. 2020 ಹೆಚ್ಚು 106 ಕಾಶ್ಮೀರಿಗಳು ತಿರ್ಗಾ ಮನೆ ಚೇಂಜ್ ಮಾಡಿದ್ರು. ಇವರ ಸರ್ಕಾರ ಬಂದು 2019 ಎಷ್ಟು ಜನ ಕಾಶ್ಮೀರಿ ಪಂಡಿತ್ಗಳಿಗೆ ವಾಪಸ್ ಡಿಸ್ಪ್ಲೇಸ್ ಮಾಡಿಸಿದ್ದಾರೆ ಹೇಳಿ? ವಾಪಸ್ ಅವ್ರ ಮನೆ ಕಳಿಸಿದ್ದಾರೆ ಹೇಳ್ಬಿಡ್ಲಿ ನೋಡೋಣ. ಇವತ್ತು ಜಸ್ಟಿಸ್ ಕೇರ್ ಅವರು ಹಿಂದೂಗಳ ಹೆಸರಲ್ಲಿ ಅನ್ಯಾಯ ಮಾಡೋದು ಕಾಶ್ಮೀರಿ ಪಂಡಿತ್ಗೆ ಅವರ ಹೆಸರಲ್ಲಿ 3 ಸೀಟ್ ಗೆದ್ರು 6 MP ಸೀಟ್ಗಳಲ್ಲಿ ಇವರು 2019 ಯಾರ ಹೆಸರು ಹೇಳ್ಕೊಂಡು? ಕಾಶ್ಮೀರಿ ಪಂಡಿತ್ಗಳ ಹೆಸರು ಹೇಳ್ಕೊಂಡು. ಅದೇ ಕಾಶ್ಮೀರಿ ಪಂಡಿತ್ಗಳು 2020 ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಎರಡನೇದು ಎಷ್ಟು ಜನ ಅಲ್ಲ ಒಂದು ಪ್ರಶ್ನೆ ಭವ್ಯ ನರಸಿಂಹಮೂರ್ತಿ ಅವರೇ, ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಈಗ ಈ ಕಾನೂನು ಒಂದ್ ನಿಮಿಷ ಕಾಶ್ಮೀರಿನ ಬೀದಿಯಲ್ಲೂ ಆರ್ಮಿಯವರು ಯಾಕಿದ್ದಾರೆ? ಒಂದು ನಿಮಿಷ ಚಂದ್ರಶೇಖರ್ ಅವರೇ, ಇಲ್ಲ ಭವ್ಯ ನರಸಿಂಹಮೂರ್ತಿ ಅವರೇ, ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಮತ್ತೆ ಮುಂದುವರಿಸಿ ನಿಮ್ಮ. ಇದು ಡಿಬೇಟ್ ಅಲ್ಲಿ ಇದ್ದೀವಿ ನಾವು, ಭಾಷಣದಲ್ಲಿ ಕೇಳ್ತಿಲ್ಲ. ಇಲ್ಲಿ ದಯವಿಟ್ಟು ಭಾಷಣಗಳಲ್ಲ, ನನಗೆ ದಯವಿಟ್ಟು ಪ್ರಶ್ನೆನ ಕೇಳಬೇಕಾದ್ರೆ ಬಿಡಿ. ಒಂದ್ ನಿಮಿಷ ಪ್ರಶ್ನೆ ಭವ್ಯ ನರಸಿಂಹಮೂರ್ತಿ ಯಾಕೆ? ಓಕೆ ಅಲ್ಲ, ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳ್ತಾನೆ ಹೋಗ್ತಾ ಇರೋದ್ರೆ ಪ್ರಶ್ನೆ ಕೇಳಿದ್ರ ಅಗತ್ಯ ಇರೋದಿಲ್ಲ. ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಇಲ್ಲ ಒಂದು ಸಿಂಪಲ್ ಪ್ರಶ್ನೆ ಇಷ್ಟೇ ಇದ್ದಿದ್ದು. ಒಂದು ಸಿಂಪಲ್ ಪ್ರಶ್ನೆ ಭವ್ಯ ನರಸಿಂಹಮೂರ್ತಿ ಅವರೇ, ಈಗ ಒಂದು ಕಾನೂನು ತೆರಳುವಂತಹ ಸಂದರ್ಭದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಬೇಕಾ ಬೇಡ? ಕಾನೂನು ಸುವ್ಯವಸ್ಥೆಯ ವಿಚಾರಗಳಲ್ಲಿ ಹಂಗಾದ್ರೆ ಏನ್ ನಡೆದ್ರು ಕೂಡ ನಡೀಲಿ ಅನ್ನುವಂತ ಬಿಡಬೇಕಾದಂತ ವ್ಯವಸ್ಥೆ ಅಂತ, ಅದು ವ್ಯವಸ್ಥೆ ಅಂತ, ಅದಕ್ಕೆ ವ್ಯವಸ್ಥೆ ಅಂತ ಹೇಳ್ತಾರ? ಅವ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಿರಲ್ಲ, ಯಾಕೆ ನೀವು? ಇಲ್ಲ, ನಾನು ಇವ್ರ ಹತ್ರ ಕೇಳ್ತಾ ಇದ್ದೆ ಆ ಪ್ರಶ್ನೆಯನ್ನ. 110 ಜನ ಸಿವಿಲಿಯನ್ ಸತ್ರ ಇವ್ರಿಗೆ ಸ್ವರ್ಗ. ಅದು ಓಕೆ, ಜನಪ್ರತಿನಿಧಿಗಳನ್ನ ಹೌಸ್ ಅರೆಸ್ಟ್ ಮಾಡೋದು ಇವ್ರ ಪ್ರಕಾರ ಪ್ರಜಾತಂತ್ರ. ಬಿಜೆಪಿ ಕಾರ್ಯಕರ್ತರಿಗೆ ಸ್ವರ್ಗ ಇರಬಹುದು, ಕಾಶ್ಮೀರಿ ಜನಗಳಿಗೆ ಅಲ್ಲ. ಎಸ್, ಅಶೋಕ್ ಹಾರ್ನಳ್ಳಿ ಅವರೇ, ಕಡೆದಾಗಿ ತಮ್ಮ ಹತ್ರ ಕೇಳುವಂಥದ್ದು ಇದರ ನಂತರದ ಈಗ ಮುಂದಿನ ಸ್ಟೇಟ್ ಹುಡ್ ತರುವಂತಹ ವಿಚಾರ ಇರಬಹುದು. ಈ ವಿಚಾರಗಳಲ್ಲಿ
ಮತ್ತು ಮುಂದಿನ ಯಾವುದೋ ಒಂದು ಸರ್ಕಾರವು ಕೂಡ ಆರ್ಟಿಕಲ್ 370 ಮತ್ತೆ ನಾವು ರೀಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳುವಂಥ ಅವಕಾಶಗಳು ಸಿಕ್ಕಿದ್ರೆ ಅದನ್ನು ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ. ಅಂದ್ರೆ ಈಗ ಆರ್ಟಿಕಲ್ 370 ಸಂವಿಧಾನ ಬಂದಂತ ಪ್ರಾರಂಭದ ತಾತ್ಕಾಲಿಕ ವ್ಯವಸ್ಥೆ ಅನ್ನೋದು ಆಗಿರೋದ್ರಿಂದ ಒಂದು ಸಾರಿ ತಾತ್ಕಾಲಿಕ ವ್ಯವಸ್ಥೆಯನ್ನ ತೆಗೆದ ಮೇಲೆ ಮತ್ತೆ ಆ ತಾತ್ಕಾಲಿಕ ವ್ಯವಸ್ಥೆಯನ್ನ ತರೋದಕ್ಕೆ ಆಗೋದಿಲ್ಲ. ಆದ್ರಿಂದ ಮತ್ತೆ ಏನು ಪರ್ಮನೆಂಟ್ ಈಗ ಅದನ್ನ ಟೆಂಪರರಿ ಪ್ರಾವಿಷನ್ ಆದ್ರಿಂದ ಈಗ ತೆಗೆದ ಮೇಲೆ ಮತ್ತೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈಗ ಏನು ಆರ್ಟಿಕಲ್ 370 ಬಗ್ಗೆ ಇದು ಕಾಶ್ಮೀರಕ್ಕೆ ಸಂವಿಧಾನ ಅನ್ವಯಿಸಬೇಕು ಅನ್ನೋ ತೀರ್ಮಾನ ಇದೆಯಲ್ಲ, ಅದು ಅದನ್ನ ಮತ್ತೆ ಮರುಪರಿಶೀಲನೆಗಾಗ್ಲಿ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಈಗ ಉದಾಹರಣೆಗೆ ನಮ್ಮ ಮೀಸಲಾತಿನೇ ಇದೆ ಇರ್ಬೋದು, ಪಾಲಿಸಿ ಇರ್ಬೋದು, ಇದು ಯಾವ್ದೋ ಕಾಶ್ಮೀರಕ್ಕೆ ಅನ್ವಯ ಆಗದಲ್ಲೇ ಇರೋ ಪರಿಸ್ಥಿತಿ ಇದೆ, ಅಲ್ಲೂ ಹಿಂದುಳಿದವರು ಇದ್ದಾರೆ. ಈಗ ಸಂವಿಧಾನದ ಇಲ್ಲಿ ತನಕ ಅನ್ವಯ ಆಗದಲ್ಲೇ ಇರೋ ಕಾರಣ ಯಾವ್ದೋ ಸಂವಿಧಾನದ ಮೂಲೋದ್ದೇಶಗಳು ಏನಿದೆ ಇಡೀ ಭಾರತಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಕಾಶ್ಮೀರಕ್ಕೆ ಅನ್ವಯ ಆಗ್ತಾ ಇರ್ಲಿಲ್ಲ. ಇದರಿಂದ ಕಾಶ್ಮೀರದ ಜನರಿಗೆ ಅನ್ಯಾಯ ಆಗ್ತಕ್ಕಂತ ಸಂಭವ ಇತ್ತು. ಈ ವಿಷಯದಲ್ಲಿ ನಾವು ರಾಷ್ಟ್ರದ ಹಿತಾಸಕ್ತಿಯನ್ನ ನೋಡಿದ್ರೆ ಈಗ ಮಾಡಿರ್ತಕ್ಕಂಥ ತೀರ್ಮಾನ ಬಹಳ ಸರಿಯಾಗಿದೆ. ಅದನ್ನ ಕೋರ್ಟ್ನವರು ಎತ್ತಿ ಹಿಡಿದಿದ್ದಾರೆ. ಇದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂದ್ರೆ ಭಾರತದ ಸಂವಿಧಾನ ಒಂದು, ಕಾಶ್ಮೀರದ ಸಂವಿಧಾನ ಅಂತ ಎರಡೆರಡು ಸಂವಿಧಾನ, ಎರಡು ಧ್ವಜ, ಎರಡು ದೇಶ ಇರೋಕ್ ಸಾಧ್ಯ ಇಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಅಂದ್ರೆ ಕಾಶ್ಮೀರಕ್ಕೆ ಇಂಟರ್ನಲ್ ಸಾವರಿಟಿ ಇಲ್ಲ, ಅಂದ್ರೆ ಸ್ವಾಯತ್ತತೆ ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಅವಿಭಾಜ್ಯ ಅಂಗ. ಆದ್ರಿಂದ ಭಾರತದ ಅವಿಭಾಜ್ಯ ಅಂಗದಲ್ಲಿ ಒಂದು ರಾಜ್ಯ ಮತ್ತೆ ನನಗೆ ಸ್ವಾಯತ್ತತೆ ಇದೆ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಆದ್ರಿಂದ ಇದು ಮಾಡಿರತಕ್ಕಂತ ತೀರ್ಮಾನ ಇದು ಅಂತಿಮವಾಗಿದೆ. ಇದನ್ನು ಬದಲಾಯಿಸೋಕೆ ಯಾವ ಪಕ್ಷ ಬಂದರೂ ಸಾಧ್ಯ ಇಲ್ಲ. ಓಕೆ ಅಶೋಕ್ ಹಾರ್ನಳ್ಳಿ ಅವರ ಕಡೆದಾಗಿ ಸಂಕೇತ ನೋಡಿ, ತಮ್ಮ ಪ್ರಕಾರ ಆ ಬದಲಾವಣೆಗೆ ಅವಕಾಶ ಇರುತ್ತೆ ಅಂತ ನೋಡಿ. ಸರ್ಕಾರಗಳು ಯಾವುದೇ ಈಗ ಒಂದು ಸರ್ಕಾರ ಕೈ ಹಾಕ್ತಲ್ಲ, ಜನರ ಆಶೋತ್ತರಗಳಿಗೆ ಸ್ಪಂದಿಸಿದ್ದೇನೆ ಅಂತ ಇದು ಇವತ್ತಿಗೆ ಕೈ ಹಾಕಿದ 2019ರಲ್ಲಿ. ಹೌದು. ಮತ್ತೊಂದು ಸರ್ಕಾರ ಬಂದ ನಂತರ ಜನರ ಆಶೋತ್ತರಗಳಿಗೆ ನಾನು ಸ್ಪಂದಿಸ್ತಾ ಇದ್ದೇನೆ ಅಂತ ಅವರು ಮಾಡಬಹುದು. ಕಾನೂನು ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ, ಮತ್ತೊಂದು ತರ ಅದನ್ನ ತರಬಹುದು. ಆದ್ರೆ ಅವಾಗ ಪ್ರಶ್ನೆ ಆದಾಗ ಅದನ್ನ ಪ್ರಶ್ನಿಸಿದಾಗ ಕೋರ್ಟ್ ಮುಂದೆ ಕೋರ್ಟ್ ನಲ್ಲಿ ಅದ್ರ ಬಗ್ಗೆ ತೀರ್ಮಾನ ಬರುತ್ತೆ. ಇಲ್ಲ, ಅದು ಸಾಧ್ಯ ಇಲ್ಲ. ಒಂದು ಸಾರಿ ಟೆಂಪರರಿ ಪ್ರಾವಿಷನ್ ಹೋದ್ಮೇಲೆ ಮತ್ತೆ ಟೆಂಪರರಿ ಪ್ರಾವಿಷನ್ ರೀಇಂಟ್ರೊಡ್ಯೂಸ್ ಮಾಡಕ್ಕೆ ಸಂವಿಧಾನದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.